ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರ ಆಚರಿಸಬೇಕು? ಆಗಸ್ಟ್ 1ನೇ ತಾರೀಕ ಅಥವಾ ಆಗಸ್ಟ್ 8ನೇ ತಾರೀಕ? ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತವನ್ನು ಆ ದಿನ ಆಚರಿಸಲು ಸಾಧ್ಯವಾಗದಿದ್ದರೆ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು? ವರಮಹಾಲಕ್ಷ್ಮಿ ವ್ರತವನ್ನು ಇಲ್ಲಿಯ ತನಕ ಒಂದು ಸಲ ಆಚರಿಸದೇ ಇದ್ದವರು ಯಾವ ನಿಯಮಗಳನ್ನು ಪಾಲಿಸಬೇಕು? ಯಾವ ತಪ್ಪುಗಳನ್ನು ಮಾಡುತ್ತಾ ವರಮಹಾಲಕ್ಷ್ಮಿ ದೇವಿಯನ್ನು ಮನೆಯಲ್ಲಿ ಕೂರಿಸಬಾರದು? ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು? ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಶ್ರಾವಣ ಮಾಸವು ಜುಲೈ 25ನೇ ತಾರೀಕಿಗೆ ಆರಂಭವಾಗಿ ಆಗಸ್ಟ್ 22ನೇ ತಾರೀಕಿನವರೆಗೂ ಇರುತ್ತದೆ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ. ಈ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬಾ ವಿಶೇಷ. ಮಾಸ ಆರಂಭವಾಗುವ ದಿನವೇ ಶುಕ್ರವಾರ, ಅಂದರೆ ಜುಲೈ 25ನೇ ತಾರೀಕು ಮೊದಲ ಶುಕ್ರವಾರ, ಆಗಸ್ಟ್ 1ನೇ ತಾರೀಕು 2ನೇ ಶುಕ್ರವಾರ, ಆಗಸ್ಟ್ 8ನೇ ತಾರೀಕು 3ನೇ ಶುಕ್ರವಾರ, ಆಗಸ್ಟ್ 15 4ನೇ ಶುಕ್ರವಾರ, ಆಗಸ್ಟ್ 22ನೇ ತಾರೀಕು ಕೊನೆಯ ಹಾಗೂ 5ನೇ ಶುಕ್ರವಾರ ಬರುತ್ತೆ. ಒಟ್ಟು 5 ಶುಕ್ರವಾರಗಳು ಈ ಮಾಸದಲ್ಲಿ ಬರುತ್ತವೆ. ಈಗ ಬಂದಿರುವ ಮುಖ್ಯ ಸಂದೇಹ ಏನೆಂದರೆ, ಈ 5 ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರಗಳಂದು ಆಚರಿಸಬೇಕು? ಶಾಸ್ತ್ರದ ಪ್ರಕಾರ ಹಾಗೂ ಕೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನು ಬಹಳ ವಿಶೇಷವಾಗಿ ವಿವರಿಸಲಾಗಿದೆ. ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕೆಂದು ತಿಳಿಸುತ್ತೆ. ಕೌಮುದಿ ಗ್ರಂಥದಲ್ಲಿಯೂ ಕೂಡ ಪೌರ್ಣಮಿಯು ಶುಕ್ರವಾರದ ದಿನ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಆದ್ದರಿಂದ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬರು ಆಚರಿಸಬೇಕು. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ. ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ದರೆ ಶ್ರಾವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. 5ನೇ ಅಥವಾ ಕೊನೆಯ ಶುಕ್ರವಾರ ಒಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಇನ್ನು ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಅಂತ ತಿಳಿಯೋದಾದರೆ, ಮೊದಲನೆಯದಾಗಿ ಕರ್ಕಲಗ್ನ ಬೆಳಿಗ್ಗೆ 5:30ರಿಂದ ಬೆಳಿಗ್ಗೆ 6:40ರವರೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಎರಡನೆಯದಾಗಿ ತುಲಾ ಲಗ್ನ ಬೆಳಿಗ್ಗೆ 11 ಗಂಟೆ 2 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ಇರುತ್ತದೆ. ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ 3:40ರಿಂದ ಸಂಜೆ 6ರ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ರಾತ್ರಿ 7:30ರಿಂದ 9 ಗಂಟೆಯ ತನಕ ಕುಂಭಲಗ್ನ ಇರುತ್ತೆ. ಈ ಕುಂಭಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕೆಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೀವಿ. ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದಾ? 5 ತಿಂಗಳು ಒಳಗಿದ್ದರೆ ಮಾತ್ರ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಹೊಸದಾಗಿ ಮದುವೆ ಆದಂತಹ ದಂಪತಿಗಳು ಮದುವೆ ಆದ ಮೊದಲ ವರ್ಷದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. 2ನೇ ವರ್ಷ ಆರಂಭಿಸಬಾರದು. ಮದುವೆಯಾಗಿ 3ನೇ ವರ್ಷ ನಡೆಯುತ್ತಿದ್ದರೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆರಂಭಿಸಬಹುದು. ಹೀಗೆ ಬೆಸ ಸಂಖ್ಯೆಗಳಲ್ಲಿ ಬರುವಂತಹ ವರ್ಷಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ದಂಪತಿಗಳು ಆರಂಭಿಸಬಹುದು. ಮನೆಯಲ್ಲಿ ಸೂತಕಗಳಿದ್ದರೆ, ಯಾರಾದರೂ ಸಾವನ್ನಪ್ಪಿದ್ದರೆ ಆ ಮನೆಯಲ್ಲಿ 1 ವರ್ಷದ ತನಕ ಯಾವುದೇ ವ್ರತಾಚರಣೆಗಳನ್ನು ಮಾಡಬಾರದು. ಆದ್ದರಿಂದ ಸೂತಕಗಳು ಇರುವಂತಹ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಅಕ್ಕಪಕ್ಕದವರ ಪೈಪೋಟಿಗೋಸ್ಕರ ಯಾವುದೇ ಕಾರಣಕ್ಕೂ ವ್ರತಾಚರಣೆಯನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಶಕ್ತಿಗೆ ಅನುಸಾರ ಹಬ್ಬವನ್ನು ಆಚರಿಸಿ. ಎಷ್ಟೋ ಜನ ಅತ್ತೆ ಮಾವರಿಂದ ದೂರವಿದ್ದು ಸಂಸಾರ ಮಾಡ್ತಿರ್ತಾರೆ, ಬೇರೆ ಮನೆಯಲ್ಲಿ ವಾಸವಿರ್ತಾರೆ. ಅಂತವರು ಅತ್ತೆ ಮಾವರನ್ನ ದ್ವೇಷಿಸುತ್ತಾ ಅತ್ತೆ ಮಾವರನ್ನ ಹಬ್ಬಕ್ಕೆ ವ್ರತಾಚರಣೆಗೆ ಕರೆಯದೆ ಅಗೌರವ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಯಾವ ಫಲವೂ ಪ್ರಾಪ್ತಿಯಾಗೋದಿಲ್ಲ. ವರಮಹಾಲಕ್ಷ್ಮಿ ದೇವಿಯು
ಆ ಮನೆಗೆ ಅನುಗ್ರಹಿಸೋದಿಲ್ಲ. ಅತ್ತೆ ಮಾವರನ್ನು ತಂದೆ ತಾಯಿಯಂತೆ ಗೌರವಿಸಬೇಕು. ಹಬ್ಬಕ್ಕೆ ವ್ರತಾಚರಣೆಗೂ ಕೂಡ ಅವರನ್ನು ತಪ್ಪದೆ ಕರೆಯಬೇಕು. ವರಮಹಾಲಕ್ಷ್ಮಿ ವ್ರತವನ್ನ ಬಹಳ ಶ್ರದ್ಧೆಯಿಂದ ಆಚರಿಸಬೇಕು. ನೀವು ಮಾಡುವಂತಹ ಪೂಜೆಯಲ್ಲಿ, ವ್ರತಾಚರಣೆಯಲ್ಲಿ ಭಕ್ತಿಯೇ ಪ್ರಧಾನವಾಗಿರಬೇಕು. ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ಮಾಡುವವರು, ವ್ರತಾಚರಣೆಯನ್ನ ಮಾಡುವವರು ಲಕ್ಷ್ಮೀ ಸ್ವರೂಪವಾಗಿ ಅಲಂಕೃತರಾಗಿರಬೇಕು. ಕೈತುಂಬ ಬಳೆ, ತಲೆಗೆ ಹೂವು, ಸೀರೆ, ಕಾಲಿಗೆ ಗೆಜ್ಜೆ ಹಾಗೂ ಅರಿಶಿಣವನ್ನ ಹಚ್ಚಿರಬೇಕು. ಕಣ್ಣಿಗೆ ಕಾಣುವಂತೆ ಹಣೆಯಲ್ಲಿ ಕುಂಕುಮ ಹಾಗೂ ಕೆನ್ನೆಯಲ್ಲಿ ಅರಿಶಿಣ ತುಂಬಿರಬೇಕು. ಗಂಡ ಹೆಂಡತಿ ಇಬ್ಬರು ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದರೆ ತುಂಬಾ ಒಳ್ಳೆಯದು. ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಉಡಿಸಬಹುದು ಅಂತ ತಿಳಿಯೋದಾದರೆ, ಅತಿ ಮುಖ್ಯವಾಗಿ ಮೊದಲನೆಯದಾಗಿ ಬಿಳಿ ಬಣ್ಣದ ಸೀರೆಯನ್ನ ದೇವಿಗೆ ಉಡಿಸಬಹುದು. ಈ ಬಣ್ಣವನ್ನ ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ, ಪಿಂಕ್ ಬಣ್ಣದ ಸೀರೆ ಅಂದರೆ ಕಮಲದ ಹೂವಿನ ಬಣ್ಣದ ಸೀರೆ ಆಗಿರ್ಬೋದು, ಕಿತ್ತಲೆ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣದ ಸೀರೆ, ಕೆನೆ ಬಣ್ಣ ಅಂದರೆ ಆಫ್ ವೈಟ್ ಬಣ್ಣ ಇರುತ್ತಲ್ಲ, ಅದನ್ನ ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು. ಲಕ್ಷ್ಮೀದೇವಿಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನ ಹೆಚ್ಚಾಗಿ ಬಳಸಬೇಡಿ. ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನ ಮಾಡಿಕೊಳ್ಳಬೇಡಿ. ಮನಸ್ತಾಪಗಳಿಂದ ವ್ರತಗಳನ್ನ ಆಚರಿಸಬೇಡಿ. ಮನೆ ಮನಸ್ಸುಗಳು ಒಂದಾಗುವಂತೆ, ಲಕ್ಷ್ಮೀದೇವಿ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ವರಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.